ಶತ್ರು ಪ್ರಸೋದನ ಮದುವೆಯಾಗಿದೆ. ಲೋಕಕ್ಕೆ ಮಂಗಳವಾಗಿದೆ. ದೇವಲೋಕದಿಂದ ಸುಮವೃಷ್ಟಿಯಾಗುತ್ತಾ ಉಂಟು. ಬಹಳ ಸಂತೋಷ. ಈ ವಿಚಾರವನ್ನು ಹರಿಯತ್ರ ನಾನು ಹೋಗಿ ಹೇಳುವುದಲ್ಲ, ಅವನೇ ತಿಳ್ಕೊಳ್ಬೇಕು. ಆ ಕಾರಣಕ್ಕೆ ಬೇಕಾಗಿ ಕ್ಷೀರ ಸಾಗರದ ತಟದಲ್ಲಿ ಇತ್ತ ಕಡೆಯಿಂದ ಅತ್ತ ಕಡೆಗೆ, ಅತ್ತ ಕಡೆಯಿಂದ ಇತ್ತ ಕಡೆಗೆ ತಿರುಗಾಡ್ತಾರೆ. ಇಷ್ಟೊತ್ತು ಯಕ್ಷಗಾನ ಪ್ರದರ್ಶನ ವೀಕ್ಷಿಸಿದ ಕಲಾಭಿಮಾನಿಗಳಿಗೆ ನನ್ನ ಮಗದೊಂದು ವಂದನೆಗಳು. ಇನ್ನು ಒಂದು ಭಾಗ ಮಾತ್ರ, ಕಡೆಯ ಒಂದು ಭಾಗ ಉಳಿದಿದೆ. ಯಕ್ಷಗಾನ ನಿಮಗೆ ಇಷ್ಟವಾದರೆ ಜೋರಾದ ಒಂದು ಚಪ್ಪಾಳೆಯೊಂದಿಗೆ ಬಹುಶಃ ಶ್ರೀ ಅಯ್ಯಪ್ಪ ಯಕ್ಷಗಾನ ಮಂಡಳಿಯ ಸಾಧನೆಗೆ ಇದೊಂದು ಸಾರ್ಥಕತೆ ಎನ್ನಬಹುದಾಗಿದೆ. ಯಾಕೆಂದ್ರೆ ಇದರಲ್ಲಿ ಒಟ್ಟಾರೆಯಾಗಿ ಒಂದು 3 ಕಲಾವಿದರು ಮಾತ್ರ ಅನುಭವಿ ಕಲಾವಿದರು, ಮತ್ತೆಲ್ಲ ಕಲಾವಿದರು ಕೂಡ ಇದೀಗ ಅಭ್ಯಾಸ ಮಾಡಿಕೊಂಡವರಾಗಿದ್ದಾರೆ. ಉತ್ತಮವಾದ ಪ್ರದರ್ಶನವನ್ನ ನೀಡಿದ್ದಾರೆ. ನಾನು ಈಗ ಕಲಾವಿದರ ಪರಿಚಯವನ್ನ ಮಾಡಿಕೊಡುತ್ತೇನೆ. ದಯವಿಟ್ಟು ಅತಿಥಿಗಳಾಗಿ ಬನ್ಸ್ ಅಸೋಸಿಯೇಷನ್ ಪುಣೆಯ ಅಧ್ಯಕ್ಷರಾದಂತಹ ಆನಂದ್ ಶೆಟ್ಟಿ ಅವರು ಬಂದಿದ್ದಾರೆ. ದಯವಿಟ್ಟು ವೇದಿಕೆಗೆ ತಾವು ಬರಬೇಕು. ಅದೇ ರೀತಿ ಜಯ ಶೆಟ್ಟಿ ಅವರು, ಆನಂದ್ ಶೆಟ್ಟಿ ಅವರು ಹಾಗೂ ಅಕಾಡೆಮಿಯ ಅಧ್ಯಕ್ಷರು ಎಂ.ಎ. ಹೆಗಡೆ ಇವರು ಕೂಡ ವೇದಿಕೆ ಬರಬೇಕು. ವಿಜಯ್ ಎಸ್ ಶೆಟ್ಟಿ ಅವರು, ದಯವಿಟ್ಟು ಅತಿಥಿಗಳು ಒಮ್ಮೆ ವೇದಿಕೆಗೆ ಬಂದು ಕಲಾವಿದರಿಗೆ ಒಂದು ಪುಷ್ಪ ಗೌರವವನ್ನ ನೀಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಿದೆ. ಶ್ರೀಮತಿ ಇಂದಿರಾ ಸಾಲಿಯಾನ್, ಪಾಂಗಾಳ ವಿಶ್ವನಾಥ್ ಶೆಟ್ಟಿ ಅವರು, ತಾರನಾಥ್ ರೈ ಅವರು ದಯವಿಟ್ಟು ವೇದಿಕೆಗೆ ಬಂದು ಒಂದು 2 ನಿಮಿಷದ ಕಾರ್ಯಕ್ರಮ ನಂತರ ಯಕ್ಷಗಾನದ ಮುಂದಿನ ಭಾಗವನ್ನ ನಾವು ಪ್ರದರ್ಶಿಸಲಿಕ್ಕೆ ಇದ್ದೇವೆ. ನಿಮ್ಮೆಲ್ಲರ ಅನುಮತಿಗಾಗಿ ವಿನಂತಿಸಿಕೊಳ್ತಿದ್ದೇನೆ. ನಾನು ಕಲಾವಿದರನ್ನ ಒಂದೊಂದಾಗಿ ಕರೆಯಿದರೆ ದಯವಿಟ್ಟು ವೇದಿಕೆಗೆ ಬಂದು ಪುಷ್ಪ ಗೌರವವನ್ನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಸುದರ್ಶನ ವಿಜಯ ಯಕ್ಷಗಾನ ಪ್ರದರ್ಶನದಲ್ಲಿ ವಿಷ್ಣುವಾಗಿ ಅಭಿನಯಿಸಿದ ಅನುಭವಿ ಕಲಾವಿದ ವಾಸು ಕುಲಾಲ್ ವಿಟ್ಲ ದಯವಿಟ್ಟು ವೇದಿಕೆಗೆ ಬರಬೇಕು. ಪುಣೆಯ ಬಹುತೇಕ ಅನುಭವಿ ಕಲಾವಿದ ಅಂದ್ರೆ ವಾಸು ಕುಲಾಲ್. ಇವರು ಕೂಡ ಸತತವಾಗಿ ಕಲಾವಿದರಿಗೆ ಪ್ರದರ್ಶನ ನೀಡಲು ಅಭ್ಯಾಸವನ್ನ ಮಾಡಿಕೊಡ್ತಾ ಇದ್ದಾರೆ. ಅಂತೆಯೇ ಲಕ್ಷ್ಮಿಯಾಗಿ ಅಭಿನಯಿಸಿದಂತಹ ಗೀತಾ ಪೂಜಾರಿ ಅವರು, ಇವರು ಹೊಸ ಮುಖ. ನಮ್ಮ ಪುಣೆ ಕುರುಕುಟದ ಮಹಿಳಾ ವಿಭಾಗದಲ್ಲಿ ಪದಾಧಿಕಾರಿಯಾಗಿದ್ದಾರೆ. ದಯವಿಟ್ಟು ವೇದಿಕೆಗೆ ಬಂದವರಿಗೆ ಪುಷ್ಪಗುಚ್ಛವನ್ನ ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅತಿಥಿ ಗಣ್ಯರು ಮುಂದೆ ಬಂದು ದಯವಿಟ್ಟು ವಿಶ್ವನಾಥ್ ಶೆಟ್ಟಿ ಅವರು ಬಂದು ಮುಂದೆ ಬರಬೇಕು. ಅದೇ ರೀತಿ ಅತಿಥಿಗಳಿಗೆ ಕಲಾವಿದರಿಗೆ ಪುಷ್ಪವನ್ನ ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅನುಭವಿ ಕಲಾವಿದ ಅಂತೆಯೇ ಲಕ್ಷ್ಮಿಯ ಪಾತ್ರದಲ್ಲಿ ಶ್ರೀ ಗೀತಾ ಪೂಜಾರಿ ಇವರಿಗೆ ಪುಷ್ಪವನ್ನ ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಸುದರ್ಶನಾಗಿ ಮತ್ತೊಬ್ಬ ಅನುಭವಿ ಕಲಾವಿದ ವಿಕೇಶ್ ರೈ ಶೇಣಿ ದಯವಿಟ್ಟು ವೇದಿಕೆಗೆ ಬರಬೇಕು. ವಿಕೇಶ್ ರೈ ಶೇಣಿ ಇವರು ಕೂಡ ಸಂಘದ ಹೆಮ್ಮೆಯ ರೈ ಶೇಣಿ ಇವರು ಕೂಡ ಕಲಾವಿದರನ್ನು ತಯಾರುಗೊಳಿಸುವ ಕಾಯಕದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಅವರಿಗೆ ಕೂಡ ಅಭಿನಂದನೆಗಳು. ಶ್ರೀ ಆನಂದ್ ಶೆಟ್ಟಿ ಅವರಿಗೆ ಪುಷ್ಪಗೌರವ ನೀಡ್ತಾರೆ. ಅದೇ ರೀತಿ ಶತ್ರು ಪ್ರಸೋದನ ಪಾತ್ರದಲ್ಲಿ ಜಗದೀಪ್ ಶೆಟ್ಟಿ ಇವರು ಕೂಡ ಉದಯೋನ್ಮುಖ ಕಲಾವಿದ. ಇತ್ತೀಗೆ ನಮ್ಮ ತಂಡದಲ್ಲಿ ಶ್ರೀ ಅಯ್ಯಪ್ಪ ಯಕ್ಷಗಾನ ಮಂಡಳಿಯಲ್ಲಿ ಕಳೆದ ಒಂದು ವರ್ಷದಿಂದ ಅಭ್ಯಾಸವನ್ನ ನಡೆಸ್ತಾ ಇದ್ದಾರೆ. ಉತ್ತಮ ಪ್ರದರ್ಶನವನ್ನ ನೀಡಿದ್ದಾರೆ. ಇವತ್ತು ಬಣ್ಣ ಹಂಚಿದ್ದಾರೆ. ವಂದನೆಗಳು. ಶ್ರೀತ ಜಯಚಂದ್ರನ ಶತ್ರು ಪ್ರಸೋದಕನ ಬಲವಾಗಿ ಸುದರ್ಶನ ಪೂಜಾರಿ ಅವರು, ವಿಜಯ್ ಶೆಟ್ಟಿ ಅವರು ಮುಂದೆ ಬಂದು ಎರಡನೇ ಬಲ ನವಿತಾ ಪೂಜಾರಿ ಎರಡನೇ ಪ್ರದರ್ಶನವನ್ನ ನೀಡುತ್ತಾರೆ ಎಂದು ನವಿತಾ ಪೂಜಾರಿ. ಅದೇ ರೀತಿ ಮತ್ತೋರ್ವ ಕಲಾವಿದೆ ಸರಸ್ವತಿ ಕುಲಾಲ್ ಇವರು ಕೂಡ ನಮ್ಮ ಅದೇ ರೀತಿ ಮತ್ತೋರ್ವ ಕಲಾವಿದೆ ಶತ್ರು ಪ್ರಸೋದನ ಬಲದಲ್ಲಿ 4ನೇವಳಾಗಿ ನಯನಾ ಶೆಟ್ಟಿ
ನಯನ ಶಿಶೆಟ್ಟಿ ಇವರು ಪುಣೆ ತುಳುಕೂಟದ ಮಹಿಳೆ ಹಾಗೂ ಎಲ್ಲ ನಾಟಕ ಇರಲಿ ಯಕ್ಷಗಾನ ಇರಲಿ ಎಲ್ಲದನ್ನು ತನ್ನನ್ನು ತೊಡಗಿಸಿಕೊಳ್ಳುವಂತಹ ಪ್ರತಿಭಾವಂತ ಕಲಾವಿದೆ. ಇದು ಇವರಿಗೆ ಎರಡನೇ ಪ್ರದರ್ಶನ. ಅದೇ ರೀತಿ ಅನುಭವಿ ದೇವನಂದ ಪಾತ್ರದಲ್ಲಿ ತುಂಬಾ ಅನುಭವಿ ಕಲಾವಿದ. ಇವರು ಕೂಡ ಕಲಾವಿದರನ್ನ ತಯಾರುಗೊಳಿಸುವಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಶ್ರೀ ಅಯ್ಯಪ್ಪ ಯಕ್ಷಗಾನ ಮಂಡಳಿಯ ಹೆಮ್ಮೆಯ ಕಲಾವಿದನೆನ್ನಲು ಹೆಮ್ಮೆಯಿದೆ. ಅದೇ ರೀತಿ ದೇವೇಂದ್ರನ ಬಲ ಒಂದರಲ್ಲಿ ಪ್ರಾಪ್ತಿ ಕಿರಣ್ ರೈ ಇವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನನ್ನ ಮಗಳು ಎರಡನೇ ಪ್ರದರ್ಶನವನ್ನ ಇಂದು ಕಳೆದು ಯಕ್ಷಗಾನವನ್ನ ನೀಡುತ್ತಿದ್ದಾರೆ. ಪ್ರಾಪ್ತಿ ಕೆರೈ. ಅದೇ ರೀತಿ ರಿಷ್ಮಾ ರಮೇಶ್ ಶೆಟ್ಟಿ ಇವರು ಕೂಡ ಎರಡನೇ ಪ್ರದರ್ಶನ ಇದು ಯಕ್ಷಗಾನದ. ಬಹಳ ಉತ್ಸಾಹಿ ಕಲಾವಿದೆಯರು, ಬಾಲ ಕಲಾವಿದೆಯರು ರೇಷ್ಮಾ ಆರ್ ಶೆಟ್ಟಿ. ಅದೇ ರೀತಿ ಸಾನ್ವಿ ತಾರನಾಥ್ ರೈ ಇವರು ಕೂಡ ಯಕ್ಷಗಾನವನ್ನ ಕಲಿತು ಎರಡನೆಯ ಪ್ರದರ್ಶನವನ್ನು ನೀಡಿದಂತಹ ಬಾಲ ಕಲಾವಿದೆ. ಬಹಳ ಉತ್ಸಾಹದಿಂದ ಈ ಯಕ್ಷಗಾನವನ್ನು ಕಲಿಯುವಲ್ಲಿ ಆಸಕ್ತಿ ಹೊಂದಿರುವಂತಹ ಮಕ್ಕಳು ಇವರ ಜ್ವರದ ಒಂದು ತಪ್ಪನೆ ಏನೇನು ಮಕ್ಕಳು ಇಷ್ಟೊಂದು ಕಲಿತು ಯಕ್ಷಗಾನದ ಪಾತ್ರವನ್ನು ಮಾಡುತ್ತಿದ್ದಾರೆ. ಅದೇ ರೀತಿ ಮತ್ತೋರ್ವ ಕಲಾವಿದೆ ಸಹನಾ ಕುಲಾಲ್, ಭರತನಾಟ್ಯ ಪ್ರವೀಣ. ಹೀಗೆ ತುಂಬಾ ಉತ್ಸಾಹಿ ಕಲಾವಿದೆ. ಕಳೆದ ಪ್ರಥಮ ಪ್ರದರ್ಶನದಲ್ಲಿ ಚಂಡನ ಪಾತ್ರದಲ್ಲಿ ಅಭಿನಯಿಸಿ ಬಹಳ ಉತ್ಸಾಹದಿಂದ ಅಭಿನಯಿಸಿ ಸ್ಫೂರ್ತಿಯನ್ನು ಗಳಿಸಿಕೊಂಡಿದ್ದಾರೆ. ಇದು ಎರಡನೇ ಪ್ರದರ್ಶನ ಸಹನಾ ಕುಲಾಲ್. ಮತ್ತೋರ್ವ ಹೆಮ್ಮೆಯ ಕಲಾವಿದೆ ಪ್ರತೀಕ್ಷಾ ಪೂಜಾರಿ. ದಯವಿಟ್ಟು ಪ್ರತೀಕ್ಷಾ ಪೂಜಾರಿ ಮುಂದೆ ಬರಬೇಕು. ಲಕ್ಷ್ಮಿ ಪಾತ್ರ ಮಾಡಿದವರಂತಹ ಗೀತಾ ಪೂಜಾರಿ ಅವರ ಮಗಳು ಪ್ರತೀಕ್ಷಾ ಪೂಜಾರಿ ಇವರು ಎರಡನೇ ಪ್ರದರ್ಶನವನ್ನ ಮಾಡುತ್ತಿದ್ದಾರೆ. ಅದೇ ರೀತಿ ದೂತ ನಾಗೇಶ್ ಕುಲಾಲ್ ಕಡಂದರೆ ಇವರು ಕೂಡ ಉದಯೋನ್ಮುಖ ಕಲಾವಿದ. ಇಂದು ಹಾಸ್ಯ ಪಾತ್ರದಲ್ಲಿ ನಿಂತಿದ್ದಾರೆ. ಊರಿನಿಂದ ಬಂದಂತಹ ಅತಿಥಿ ಕಲಾವಿದರು ಭಾಗವತರಾಗಿ ಶ್ರೀ ಮಹೇಶ್ ಕನ್ಯಾಡಿ ಅವರು ತುಂಬಾ ಸೊಗಸಾದ ಹಾಡುಗಾರಿಕೆಯಲ್ಲಿ ನಮ್ಮನ್ನು ಮನರಂಜಿಸಿದ್ದಾರೆ. ಅವರಿಗೂ ಶ್ರೀ ಅಯ್ಯಪ್ಪ ಸ್ವಾಮಿ ಯಕ್ಷಗಾನ ಮಂಡಳಿಯ ಪರವಾಗಿ ನಾವು ವಂದನೆಗಳನ್ನು ಸಲ್ಲಿಸಿದ್ದೇವೆ. ಅದೇ ರೀತಿ ಚೆನ್ನೈ ಶಶಿಕಾಂತ್ ಭಟ್ ಉಜಿರೆ ಇವರು ಕೂಡ ಚೆನ್ನೈಯಲ್ಲಿ ಉತ್ತಮ ಕೈಚಾಲಕವನ್ನು ತೋರಿಸಿ ನಮ್ಮನ್ನು ರಂಜಿಸಿದ್ದಾರೆ. ಅವರಿಗೂ ಕೂಡ ಪುಷ್ಪ ಗುಚ್ಛವನ್ನು ನೀಡಿ ಗೌರವಿಸಬೇಕಂತ ಕೇಳಿಕೊಳ್ತಾರೆ. ಮತ್ತೆ ಶ್ರೀ ಚಂದ್ರಶೇಖರ ಆಚಾರ್ಯ ಗುರುವಾಯನಕೆರೆ ಇವರು ಕೂಡ ಮುಂದೆ ಬರಬೇಕು. ಚಂದ್ರಶೇಖರ ಆಚಾರ್ಯ ಗುರುವಾಯನಕೆರೆ ಇವರು ಕೂಡ ಮದ್ದಳೆಯ ಕೈಚಾಲಕವನ್ನ ನಾವು ಸೊಗಸನ್ನ ನಾವು ಕಂಡಿದ್ದೇವೆ. ಧನ್ಯವಾದಗಳು. ಅದೇ ರೀತಿ ಇಂದಿನ ಈ ಯಕ್ಷಗಾನ ಪ್ರದರ್ಶನಕ್ಕೆ ಸಹಕಾರವನ್ನು ಅದೇ ರೀತಿ ಚಕ್ರತಾಳದಲ್ಲಿ ನಮ್ಮ ಮದಗಳ ಆನಂದ ಭಟ್ರು ಸಹಕರಿಸಿದ್ದಾರೆ. ಅವರಿಗೂ ವಂದನೆಗಳು. ಅದೇ ರೀತಿ ಇಂದಿನ ಯಕ್ಷಗಾನ ಪ್ರದರ್ಶನಕ್ಕೆ ವಿಶೇಷ ಸಹಕಾರವನ್ನು ನೀಡಿದಂತಹ ಶ್ರೀ ತಾರನಾಥ್ ಕೇರೈ ಮೇಘನಗೊತ್ತು ಇವರಿಗೂ ಕೂಡ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಅದೇ ರೀತಿ ಪುಣೆ ತುಳುಕೂಟದ ಸಹಕಾರವು ಈ ಯಕ್ಷಗಾನ ಪ್ರದರ್ಶನಕ್ಕೆ ಇದೆ. ಅದೇ ರೀತಿ ಈ ನಿರ್ದೇಶನವನ್ನು ಮಾಡಿದವರಂತಹ ಶ್ರೀ ಮದಕಲ್ ಆನಂದ ಭಟ್ ಕಲಾವಿದರನ್ನು ತಯಾರುಗೊಳಿಸಿ ಕಳೆದ ನಿಯಮಿತವಾಗಿ ಇದನ್ನ ಕಲಿಸಿಕೊಟ್ಟಿದ್ದಾರೆ, ಕಲಾವಿದರನ್ನ ಸಜ್ಜುಗೊಳಿಸಿದ್ದಾರೆ. ಅವರಿಗೂ ಕೂಡ ವಂದನೆಗಳು. ಅದರಂತೆ ಇಂದಿನ ಈ ಪ್ರದರ್ಶನಕ್ಕೆ ವೇಷಭೂಷಣವನ್ನು ಒದಗಿಸಿ ವಿಶೇಷವಾಗಿ ಅವರಿಗೂ ವಂದನೆಗಳನ್ನು ಸಲ್ಲಿಸಬೇಕಾಗಿದೆ. ಶ್ರೀ ಮಹಾಗಣಪತಿ ಯಕ್ಷಗಾನ ಮಂಡಳಿ ಪುಣೆ ಇವರ ವೇಷಭೂಷಣವನ್ನ ನಾವು ಅಳವಡಿಸಿಕೊಂಡಿದ್ದೇವೆ. ಅವರಿಗೂ ಕೂಡ ವಂದನೆಗಳನ್ನ ಸಲ್ಲಿಸುತ್ತಿದ್ದೇನೆ. ಅದೇ ರೀತಿ ನಮ್ಮ ಶ್ರೀಧರ್ ಶೆಟ್ಟಿ ಕಲ್ಲಾಡಿ ಇವರು ಕೂಡ ಬಹಳಷ್ಟು ಸಹಕಾರವನ್ನ ನೀಡಿ ನಮಗೆ ಸಹಕರಿಸಿದ್ದಾರೆ. ನಮ್ಮ ಇಂದಿನ ಕಾರ್ಯಕ್ರಮವಲ್ಲ, ಪ್ರತಿಯೊಂದು ಕಾರ್ಯಕ್ರಮದಲ್ಲಿಯೂ ಸಕ್ರಿಯವಾಗಿ ಅವರು ಸಹಕಾರವನ್ನು ನೀಡುತ್ತಾ ಬಂದಿದ್ದಾರೆ. ಅಂತೆಯೇ ಪ್ರತಿಯೋರ್ವ ಕಲಾ ರಸಿಕರು, ಕಲಾಭಿಮಾನಿಗಳು ಹಾಗೆ ಕಲಾ ಪೋಷಕರು ಮುಂದೆ ಬಂದು ನಮ್ಮ ಕಲಾ ತಂಡವನ್ನ ಶ್ರೀ ಅಯ್ಯಪ್ಪ ಸ್ವಾಮಿ ಯಕ್ಷಗಾನ ಮಂಡಳಿಯನ್ನ ಬೆಂಬಲಿಸಿದ್ದಾರೆ. ಅವರಿಗೆಲ್ಲರಿಗೂ ನನ್ನ ಮನದಾಳದ ವಂದನೆಗಳು.
ಹೀಗೆ ನಿಮ್ಮ ನಿರಂತರ ಸಹಕಾರದೊಂದಿಗೆ ನಮ್ಮ ತಂಡೆಯು ಮುಂದೆಯೂ ಕಾರ್ಯನಿರ್ವಹಿಸಲಿದೆ. ಅದೇ ರೀತಿ ಶ್ರೀ ಆನಂದ್ ಶೆಟ್ಟಿ ಮಿಯಾರ್ ಇವರು ಈಗ ಅತಿಥಿಗಳಾಗಿದ್ದರು, ಈಗ ಬಂದಿದ್ದಾರೆ. ಅವರನ್ನ ಶಾಲು ಹೊದಿಸಿ ನೆನಪಿನ ಕಾಣಿಕೆ ಕೊಟ್ಟು ಸತ್ಕರಿಸಬೇಕು ಅಂತ ನಮ್ಮ ಅಕಾಡೆಮಿಯ ಅಧ್ಯಕ್ಷರಲ್ಲಿ ನಾನು ವಿನಂತಿಸಿಕೊಳ್ತಿದ್ದೇನೆ. ರಮೇಶ್ ಹೆಗ್ಡೆ ಅವರು ದಯವಿಟ್ಟು ಆನಂದ್ ಶೆಟ್ಟಿ ಮಿಯಾರು ಬಂಟ್ಸ್ ಅಸೋಸಿಯೇಷನ್ ಕೊನೆಯ ಈಗಿನ ಪ್ರಸ್ತುತ ನೂತನವಾಗಿ ಅಧ್ಯಕ್ಷರಾಗಿ ಆಯ್ದುಕೊಂಡಿದ್ದಾರೆ. ಅವರು ಯಕ್ಷಗಾನವಿರಲಿ, ನಾಟಕವಿರಲಿ, ಯಾವುದೇ ಸಂಘ ಸಂಸ್ಥೆಗಳ ಕಾರ್ಯಕ್ರಮವಿರಲಿ ನಿರಂತರವಾಗಿ ಪ್ರೋತ್ಸಾಹ ಕೊಟ್ಟು ಬೆನ್ನುತಟ್ಟಿ ಪ್ರೋತ್ಸಾಹಿಸುವ ಸಂಪ್ರದಾಯವನ್ನು ಹೊಂದಿದ್ದಾರೆ. ಅವರಿಗೂ ಶ್ರೀ ಅಯ್ಯಪ್ಪ ಸ್ವಾಮಿ ಯಕ್ಷಗಾನ ಮಂಡಳಿಯ ವತಿಯಿಂದ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಮನದಾರದ ವಂದನೆಗಳನ್ನು ಸಲ್ಲಿಸಿಕೊಂಡು ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಕೈ ಮುಗಿದ ವಂದನೆಗಳೊಂದಿಗೆ ಮುಂದಿನ ಯಕ್ಷಗಾನವನ್ನು ಪ್ರದರ್ಶನ ನಿಮ್ಮಲ್ಲಿ ಅನುಮತಿ ಕೊಡ್ತೇನೆ. ವಂದನೆಗಳು. ಯಾಕೆಂದ್ರೆ ಇಲ್ಲಿನ ಮೈಕ್ ಬಹಳಷ್ಟು ಉತ್ತಮವಾಗಿದೆ. ಅದರಂತೆ ನಮ್ಮ ಕಲ್ಲಡಿ ಶ್ರೀಧರ್ ಶೆಟ್ಟಿ ಅವರು ವ್ಯವಸ್ಥೆ ಮಾಡಿದಂತಹ ಊಟದ ವ್ಯವಸ್ಥೆ ಬಹಳಷ್ಟು ರುಚಿಯನ್ನು ನೀಡಿದೆ. ಹಾಗೆ ನಮಗೆಲ್ಲರಿಗೂ, ಅವರಿಗೆ ಮಾತ್ರವಲ್ಲ ಎಲ್ಲರಿಗೂ ಮತ್ತೊಮ್ಮೆ ಕಲ್ಲಡಿ ಶ್ರೀಧರ್ ಶೆಟ್ಟಿ ಅವರಿಗೆ, ಹಾಗೆ ಇದನ್ನು ಪ್ರಾಯಿಸಿದಂತಹ ಪುಣೆಯ ಭೀಷ್ಮಾಚಾರ್ಯರು, ಅಜಾತ ಶತ್ರು ಶ್ರೀ ಜಗನ್ನಾಥ ಶೆಟ್ಟಿ ಅವರಿಗೆ ಮತ್ತೊಮ್ಮೆ ನಾನು ಶ್ರೀ ಅಯ್ಯಪ್ಪ ಸ್ವಾಮಿ ಯಕ್ಷಗಾನ ಮಂಡಳಿ ಹಾಗೂ ಶ್ರೀ ಯಕ್ಷಗಾನ ಅಕಾಡೆಮಿಯ ವತಿಯಿಂದ ಮನದಾರದ ವಂದನೆಗಳನ್ನು ಸಲ್ಲಿಸುವುದೊಂದಿಗೆ ಮುಂದಿನ ಕಾರ್ಯಕ್ರಮವನ್ನು ಮಾಡಲು ನಿಮ್ಮಲ್ಲಿ ಅನುಮತಿಯನ್ನು ಕೇಳುತ್ತೇನೆ. ಧನ್ಯವಾದ. ಮಾತಾಡುದಿಲ್ಲ ಈ ಜನ. ಸುದರ್ಶನ, ಏನು ಆದರೂ ಕೂಡ ನಾನು ಹೊಗಳದೆ ನನಗೆ ಬೇರೆ ವಿಧಿ ಇಲ್ಲ. ನಿನ್ನದಂತಹ ಪರಾಕ್ರಮವೇನಿದೆಯೋ ಅದನ್ನು ಮೊದಲು ನಾನು ಹೇಳಿದ ಹಾಗೆ ಈವಾಗಲೂ ಕೂಡ ಪೂರೈಸಿಬಿಟ್ಟೆ. ಅಂತೂ ಸ್ವರ್ಗ ಲೋಕಕ್ಕೆ ಅಳಿದು ಹೋದಂತಹ ಸ್ವರ್ಗ ಪೀಠವನ್ನು ಮರಳಿ ದಕ್ಕಿಸುವಲ್ಲಿ ನಿನ್ನ ಪ್ರಯತ್ನ ಅಮೋಘವಾದುದು. ಆದ್ದರಿಂದ ಸುದರ್ಶನ, ಇನ್ನು ಸಮಯ ಹಾಳು ಮಾಡುವುದು ಬೇಡ. ನಮ್ಮದಾದಂತಹ ಈ ವಿಜಯ, ಇದನ್ನು ವಿಜಯೋತ್ಸವ ಎನ್ನುವುದಾಗಿ ಆಚರಿಸಬೇಕಾಗಿದೆ. ಅದಕ್ಕಾಗಿ ದೂರ ನಿಲ್ಲಬೇಡ. ಇದೋ ನನ್ನ ಕರವನ್ನೇರು ಸುದರ್ಶನ, ಕರವನ್ನೇರು. ಸೋಲು ನಿನ್ನಯ ಬಾವಿ ಗಡದಲು
ಮೇಲೆ